ಎಲ್ರಿಗೂ ನಮಸ್ಕಾರ. ಇನ್ನು ಒಂದೇ ದಿನ ಉಳಿದಿದೆ 2026ಕ್ಕೆ. ಸೊ ಇವತ್ತಿನ ಟಾಸ್ಕ್ ಏನಪ್ಪ ಅಂತಂದರೆ 2025ರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಜೊತೆ ತುಂಬ ಬೇಜಾರಾಗಿರ್ತೀರ, ಮನಸ್ತಾಪಗಳಾಗಿರುತ್ತೆ, ಜಗಳ ಮಾಡಿ. ಆದರೆ ಆ ಪರ್ಸನ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಅಂದರೆ ಅವ್ರು ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು, ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಇರ್ಬೋದು, ನಿಮ್ಮ ಜೊತೆ ವರ್ಕ್ ಮಾಡೋಂಥ ಕಲೀಗ್ಸ್ ಇರ್ಬೋದು. ಸೊ ಯಾರೋ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ನಿಮಗೆ ಮನಸ್ತಾಪ ಆಗಿತ್ತು ಅಂದರೆ ಅಂಥ ಇಂಪಾರ್ಟೆಂಟ್ ವ್ಯಕ್ತಿ ಹೆಸರು ಬರ್ಕೊಳ್ರಿ. ಅವರನ್ನು ನಿಮ್ಮ ಮನಸ್ಸಲ್ಲಿ ಕ್ಷಮಿಸಿ ಅವ್ರು ಏನೇ ಮಾಡಿದ್ರು 2025ರಲ್ಲಿ ಅದನ್ನು ಮರೆತು ಇವತ್ತಿಂದನೇ ಅವ್ರ ಜೊತೆ ಎಲ್ಲದನ್ನು ಮರೆತು ಮತ್ತೆ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಪಡಿ. ಸೊ ಇದು ಇವತ್ತಿನ ಟಾಸ್ಕ್. ಇನ್ನು 2026ಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನನಗನ್ಸಿದ ಮಟ್ಟಿಗೆ ನಾನೀಗ ಹಾಕಿರೋ 15 ದಿನದ ವೀಡಿಯೋಸಲ್ಲಿ ಇದು ಬಹಳ ಇಂಪಾರ್ಟೆಂಟ್ ರೆಸೊಲ್ಯೂಷನ್. ನಾವೇನು ಮಾಡಬೇಕಿದೆ 2026ಕ್ಕೆ ಅಂದರೆ, ಇಡೀ ಪ್ರಪಂಚದಲ್ಲಿ ಅಥವಾ ಭೂಮಿ ಮೇಲೆ ತೊಗೊಂಡ್ರೆ ಕೇವಲ ಒಬ್ಬ ವ್ಯಕ್ತಿ ನಿಮಗೋಸ್ಕರ ಯಾವಾಗಲೂ ಇರ್ತಾರೆ. ನೀವೇನಾದರೂ ಮಾಡಿ, ಹೇಗಾದರೂ ಇರಿ, ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ನಿಮ್ಮ ಕರ್ತವ್ಯ ಏನು ಅಂತಂದರೆ, ಆ ಒಬ್ಬ ವ್ಯಕ್ತಿನ ಖುಷಿಯಾಗಿಡಬೇಕು, ಮಾನಸಿಕವಾಗಿ ಸ್ಟ್ರಾಂಗಾಗಿಡಬೇಕು, ಈವನ್ ದೈಹಿಕವಾಗಿ ಕೂಡ ಅವ್ರನ್ನ ಸ್ಟ್ರಾಂಗಾಗಿಡಬೇಕು. ಅವ್ರು ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕ್ಷಮಿಸ್ಬಿಟ್ಟು ಅವ್ರನ್ನ ಯಾವಾಗಲೂ ಖುಷಿಯಾಗಿಡಬೇಕು. ಸೊ ಯಾರಪ್ಪ ಆ ವ್ಯಕ್ತಿ ಅಂತಂದರೆ ಅದು ನೀವೇ. ಸೊ ನಿಮ್ಮನ್ನು ನೀವು ಖುಷಿಯಾಗಿಟ್ಕೋಬೇಕು. ಇದು 2026ರ ಟಾಸ್ಕ್. ನಿಮ್ಮನ್ನು ನೀವು ದೈಹಿಕವಾಗಿ ಆರೋಗ್ಯವಾಗಿ ಇಟ್ಕೊಳ್ರಿ, ಮಾನಸಿಕವಾಗಿ ಆರೋಗ್ಯವಾಗಿ ಇಟ್ಕೊಳ್ರಿ, ಖುಷಿಯಾಗಿರಿ. ಯಾವುದೇ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಂಡು ಕ್ಷಮಿಸಿಬಿಟ್ಟು ಅದಕ್ಕೆ ಹೆಚ್ಚು ಮನಸ್ತಾಪ ಮಾಡ್ಕೊಂಡಲೇ ಮುಂದಿನ ಕೆಲಸದಲ್ಲಿ ತೊಡ್ಕೊಳ್ರಿ. ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟ ಮಗು ಇದೆ, ಅದನ್ನು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇಡುವಂಥದ್ದು ನಿಮ್ಮ ಕರ್ತವ್ಯ. ಈ 15 ದಿನಗಳ ರೆಸೊಲ್ಯೂಷನ್ಸ್ ವಿಡಿಯೋ ನೋಡಿದ್ದೀರಾ ಅಂದ್ಕೋತೀನಿ. ಇವೆಲ್ಲವನ್ನು ಪಾಲಿಸುತ್ತಾ 2026ನ ಸ್ವಾಗತಿಸೋಣ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.